ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 200ರ ಗಡಿ ದಾಟಿದೆ ಸಾಕ್ಷಿಗಳ ಸಂಖ್ಯೆ. ಅಂದ್ರೆ ಆ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ಗಳು ಅದು ವಿಸಿಬಲ್ ನಾನ್ ವಿಸಿಬಲ್ ಎವಿಡೆನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಪ್ರಕರಣದಲ್ಲಿ ಈವರೆಗೂ 180ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ವಸ್ತುಗಳು ಪ್ರಕರಣ ಸಂಬಂಧ ಭೌತಿಕ ಹಾಗೂ ತಾಂತ್ರಿಕ ವೈಜ್ಞಾನಿಕ ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಇನ್ನು ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪೊಲೀಸರು ಕೂಡ ಪಣ ತೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಕರಣ ಸಂಬಂಧ ದಿನಕ್ಕೊಂದರಂತೆ ಸಾಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ 2 ಲ್ಯಾಬ್ಗೆ ಕಳುಹಿಸಿದ್ದಾರೆ. ಒಂದು ಬೆಂಗಳೂರಿನ ಲ್ಯಾಬ್, ಮತ್ತೊಂದು ಹೈದರಾಬಾದ್ನ ಲ್ಯಾಬ್ಗೂ ಕೂಡ FSL ವರದಿಗಾಗಿ ಇದನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಈ ಪ್ರಕರಣದಲ್ಲಿ 200ಕ್ಕೂ ಹೆಚ್ಚು ಸಾಕ್ಷಿಗಳು ಪತ್ತೆಯಾಗಿದೆಯಂತೆ. ಹಾಗಾದ್ರೆ ಆ ಸಾಕ್ಷಿಗಳು ಯಾವುವು? ಹೈದರಾಬಾದ್ನಿಂದಲೂ ಕೂಡ ರಿಪೋರ್ಟ್ ಬರಬೇಕು, ಬೆಂಗಳೂರಿನ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಬೇಕಾಗಿದೆ. ಆ ರಿಪೋರ್ಟ್ ಬರುವಂತಹ ಸಾಧ್ಯತೆ ಎಷ್ಟು ದಿನ ಇನ್ನು? ಸಭಾ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ. ಮೊದಲು ಸುಮಾರು 180 ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಾಕ್ಷಿಗಳು 200ರ ಗಡಿ ದಾಟಿದೆ. ಅಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಈಗಾಗಲೇ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳೇನಿದ್ದಾರೆ ಅವರನ್ನ ಸೇರಿಸಿ ಉಳಿದಂತೆ ಒಂದಷ್ಟು ಜನ ಪ್ರತ್ಯಕ್ಷದರ್ಶಿಗಳು ಸೇರಿದಂತೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ಗಳ ಎಲ್ಲರ ಬಳಿಯೂ ಕೂಡ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಿಂದ ಹಿಡಿದು ಕಂಪ್ಲೀಟ್ ಆಗಿ ಮೃತದೇಹವನ್ನ ಡಿಸ್ಪೋಸ್ ಮಾಡುವವರೆಗೂ ಕೂಡ ಯಾವ ರೀತಿಯಾಗಿ ಆರೋಪಿಗಳು ಇನ್ವಾಲ್ವ್ ಆಗಿದ್ರು ಅದನ್ನ ಹೊರತುಪಡಿಸಿ ಯಾರ್ಯಾರ ವೆಹಿಕಲ್ ಯಾರ್ಯಾರ ಹೆಸರಲ್ಲಿದೆ ಅವೆಲ್ಲದರ ಮಾಹಿತಿಯನ್ನ ಆಧರಿಸಿ ಸಂಪೂರ್ಣವಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಆರೋಪಿಗಳು ಬಳಸ್ತಾ ಇದ್ದಂತಹ ಮೊಬೈಲ್ ಫೋನ್ ಅಂದ್ರೆ ಅವರ ಟವರ್ ಲೊಕೇಶನ್ಸ್ ಆಗಿರ್ಬೋದು ಅಥವಾ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ ಬಳಿಕ ಒಂದಷ್ಟು ಫೋಟೋಸ್ ಗಳನ್ನ ಏನ್ ತೆಗೆದುಕೊಂಡಿದ್ರು ಅಂತ ಹೇಳಲಾಗಿತ್ತು, ಆ ಫೋಟೋಸ್ ಗಳನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಹಾಗಾಗಿ ಡಿಲೀಟ್ ಮಾಡಿದ್ದನ್ನ ಮತ್ತೆ ರಿಟ್ರೀವ್ ಮಾಡೋದಕ್ಕೆ ಅಂತ ಹೇಳಿ ಬೆಂಗಳೂರು ಸೇರಿದಂತೆ ಹೈದರಾಬಾದ್ಗೆ FSL ವರದಿಗಾಗಿ ಅವರ ಮೊಬೈಲ್ ಸೇರಿದಂತೆ ಒಂದಷ್ಟು ಐಟಮ್ಸ್ ಗಳನ್ನ ವಸ್ತುಗಳನ್ನ ಕಳಿಸಿಕೊಡಲಾಗಿದೆ. ಹಾಗಾಗಿ ಆ ರಿಪೋರ್ಟ್ ಬಂದ ಬಳಿಕ ಮತ್ತಷ್ಟು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತೆ. ಆರೋಪಿಗಳ ಕೂದಲು ಸ್ಯಾಂಪಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅವರು ಧರಿಸಿದಂತಹ ಬಟ್ಟೆಗಳಾಗಿರ್ಬೋದು, ಒಟ್ಟಲ್ಲಿ ಪಟ್ಟಣಗೆರೆ ಶೆಡ್ ಮೇಲೆ ರೇಣುಕಾಸ್ವಾಮಿಯ ಮೇಲೆ ಏನ್ ಹಲ್ಲೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಬೇಕಾದಂತಹ ಎವಿಡೆನ್ಸ್ ಗಳು ಅಂದ್ರೆ ಆರೋಪಿಗಳು ಅಲ್ಲಿ ಇದ್ರು, ಆರೋಪಿಗಳು ಯಾವ್ಯಾವ್ದ್ರ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಯಾವುದ್ರಲ್ಲಿ ಹಲ್ಲೆ ಮಾಡಿದ್ರು ಇವೆಲ್ಲವೂ ಕೂಡ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣಿಸುತ್ತೆ. ಹಾಗಾಗಿ ಪಟ್ಟಣಗೆರೆ ಶೆಡ್ ನಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಗಳಿಂದ ಹಿಡಿದು ಕಂಪ್ಲೀಟ್ ಆಗಿ ಎಲ್ಲರನ್ನ ಕೂಡ ಸಾಕ್ಷಿಗಳನ್ನಾಗಿ ಈ ಪ್ರಕರಣದಲ್ಲಿ ಪರಿಗಣಿಸಿದ್ದಾರೆ ಪೊಲೀಸರು. ಅದನ್ನ ಹೊರತುಪಡಿಸಿ ಇನ್ನೇನ್ ಕೆಲವೇ ದಿನಗಳಲ್ಲಿ ಪೊಲೀಸರು ಕಳಿಸಿರುವಂತಹ ಮೊಬೈಲ್ಗಳು ಜೊತೆಗೆ ಒಂದಷ್ಟು ವಸ್ತುಗಳ ರಿಪೋರ್ಟ್ ಕೂಡ FSL ಇಂದ ಬರುತ್ತೆ. ಅದನ್ನ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನಾಗಿ ಪರಿಣಮಿಸ್ತಾರೆ. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಈಗಾಗಲೇ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಪತ್ತೆ ಆಗಿರುವಂತದ್ದು. ಅಂದ್ರೆ ಜೈಲಿನಲ್ಲಿರುವಂತಹ ಆರೋಪಿಗಳ ಫಿಂಗರ್ ಪ್ರಿಂಟ್ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಫಿಂಗರ್ ಪ್ರಿಂಟ್ ಎವಿಡೆನ್ಸ್ ಏನಿದೆ ಅದನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ರಕ್ತದ ಕಲೆಗಳಾಗಿರ್ಬೋದು, ಅಂದ್ರೆ ರೇಣುಕಾಸ್ವಾಮಿ ಏನ್ ಹತ್ಯೆ ಆದ್ರಲ್ಲ ಆ ಸಂದರ್ಭದಲ್ಲಿ ಆ ಶೆಡ್ಡಿನಲ್ಲಿ ನರಳಿ ಪ್ರಾಣವನ್ನ ಬಿಟ್ರಲ್ಲ ಆ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಗಾಯಗಳಾಗಿರ್ಬೋದು, ಸೋರಿಕೆಯಾದಂತಹ ರಕ್ತ ಇವೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಎವಿಡೆನ್ಸ್ ಆಗಿ ಕಾಣಿಸುತ್ತೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.